ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತಾರೆ, ಹಾಗೆ ಲೈಕ್ ಕೊಡಿ. ಇವತ್ತಿನ ತರಗತಿ ರಿಲೇಟಿವ್ ಕ್ಲಾಸ್ ಅಂತೇಳಿ ಮಾಡ್ತಾ ಇದ್ದೀನಿ. ಲೆಸನ್ ತಗೊಂಡಿದ್ದೀನಿ. ಪಾರ್ಟ್ ಆಫ್ ಎ ಸೆಂಟೆನ್ಸ್ ವಿಚ್ ಕೆನಾಟ್ ಎಕ್ಸಿಸ್ಟ್ independently and which describes a noun which comes before it in the main part of the sentence. ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ, ಕ್ಲಾಸ್ ಅಂದ್ರೆ ರಿಲೇಟಿವ್ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಕ್ಲಾಸ್ ಅಂದ್ರೆ ವರ್ಗಗಳು ಸಂಬಂಧಗೊಳ್ತಕ್ಕಂಥದ್ದು, ಸಮ್ಮಿಳಿತವಾಗ್ತಕ್ಕಂಥದಕ್ಕೆ ನಾವು ಕ್ಲಾಸ್ ಅಂತೇಳಿ ರಿಲೇಟಿವ್ ಕ್ಲಾಸ್ ಅಂತೇಳಿ ಕರಿತೀವಿ. ಇಲ್ಲಿ ಒಂದನೇ ವಾಕ್ಯದಲ್ಲಿ ಐ ಹ್ಯಾವ್ ಟು ಅಡ್ಮಿಟ್ ದಟ್ ಐ ವಾಸ್ ರಾಂಗ್. ಇಲ್ಲಿ ದಟ್ ಅನ್ನೋದು ಕಂಜಕ್ಷನ್ ಟೈಪ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ವಾಕ್ಯಗಳನ್ನ ಜೋಡಿಸ್ತಾ ಇದೆ. ಇದು ಒಂದು ವರ್ಗ, ಇದು ಒಂದು ವರ್ಗವಾಗ್ತದೆ. ಈ ವರ್ಗವನ್ನ ನಾವು ಯಾವುದೇ ಬೇರೆ ಬೇರೆ ಮಾಡದೇನೆ ಯಾವ್ದ ಸೆಂಟೆನ್ಸ್ಗಳನ್ನ ಜೋಡಿಸ್ತಕ್ಕಂಥದ್ದು ಇಲ್ಲಿ ಕಂಜಕ್ಷನ್. ಅದಕ್ಕೆ ಇಲ್ಲಿ ನಾವು ಕ್ಲಾಸಸ್ ಅಂತ ಹೇಳ್ತೀವಿ. ಅದನ್ನೇ ರಿಲೇಟಿವ್ ಕ್ಲಾಸ್ ಅಂತ ಹೇಳಿ ತಗೊಂಡಿದ್ವಿ ಸಬ್ಜೆಕ್ಟ್. ಹಾಗೆ ಸಿ ಅಡ್ಮಿಟೆಡ್ ದಟ್ ಸಿ ಹ್ಯಾಡ್ ಮೇಡ್ ಎ ಮಿಸ್ಟೇಕ್. ಸಿ ಆನ್ಸರ್ಡ್ ದಟ್ ಸಿ ವುಡಂಟ್ ಬಿ ಏಬಲ್ ಟು ಕಮ್ ಬಿಫೋರ್ 9 o'clock. He asserts that she stole money him. In the sentence, the woman who I met was wearing a brown hat. Who I met is a relative class. ಇಲ್ಲಿ ವಿವರಿಸ್ತಾ ಹೋಗ್ತಾ ಇದೆ 5ನೇದರಲ್ಲಿ ಇದು ಹೇಗೆ ರಿಲೇಟಿವ್ ಕ್ಲಾಸ್ ಆಗ್ತದೆ ಅಂತೇಳಿ. ಮತ್ತೆ ನಾನು ಅದಕ್ಕೆ ಕನ್ನಡದಲ್ಲಿ ನಿಮಗೆ ಅನುವಾದವನ್ನ ಕೊಡ್ತಾ ಹೋಗ್ತೀನಿ. ಐ ಹ್ಯಾವ್ ಟು ಅಡ್ಮಿಟ್ ದಟ್ ಐ ವಾಸ್ ರಾಂಗ್. ನಾನು ತಪ್ಪಿಸ್ತೆ ಎಂಬುದನ್ನ ನಾನು ಇಲ್ಲಿ ಒಪ್ಕೋಬೇಕು ಅನ್ನೋದನ್ನ ಇಲ್ಲಿ ಅರ್ಥವನ್ನು ಹೇಳ್ತದೆ ಮೊದಲನೇ ಸೆಂಟೆನ್ಸ್ ಅಲ್ಲಿ. ಎರಡನೇ ಸೆಂಟೆನ್ಸ್ ಐ ಅಡ್ಮಿಟೆಡ್ ದಟ್ ಸಿ ಹ್ಯಾಡ್ ಮೇಡ್ ಎ ಮಿಸ್ಟೇಕ್. ಅವಳು ತಪ್ಪು ಮಾಡಿದ್ದನ್ನ ಅವಳು ಒಪ್ಕೊಂಡಿದ್ದಾಳೆ, ಅವಳು ಹೇಳಿದ್ದಾಳೆ ಅನ್ನೋ ಅರ್ಥವನ್ನ ಕೊಡ್ತದೆ. ಸಿ ಆನ್ಸರ್ಡ್ ದಟ್ ಸಿ ವುಡಂಟ್ ಬಿ ಏಬಲ್ ಟು ಕಮ್ ಬಿಫೋರ್ 9 o'clock. ಈ 9 ಗಂಟೆ ಮುಂಚೆಗೆ ನನಗೆ ಬರಕ್ಕೆ ಸಾಧ್ಯ ಇಲ್ಲ ಎಂಬುದನ್ನ ಅವಳು ಹೇಳ್ತಾಳೆ ಅನ್ನೋ ಅರ್ಥವನ್ನ ಕೊಡ್ತದೆ. ಈ ಅಸೆಟ್ಸ್ ದಟ್ ಸಿ ಸ್ಟೋಲ್ ಮನಿ ಹಿಮ್. ಅವಳು ಹಣವನ್ನ ಕದ್ದಿದ್ದನ್ನ ಅವನು ಸಮರ್ಥಿಸಿಕೊಂಡ ಅನ್ನೋ ಅರ್ಥವನ್ನ ಹೇಳ್ತದೆ. ಇನ್ ದಿ ಸೆಂಟೆನ್ಸ್ ದ ವುಮನ್ ಹೂ ಐ ಮೆಟ್ ವಾಸ್ ವೇರಿಂಗ್ ಎ ಬ್ರೌನ್ ಹ್ಯಾಟ್. ಒಬ್ಳು ಇಲ್ಲಿ ಬ್ರೌನ್ ಹ್ಯಾಟ್ ಅನ್ನ ಧರಿಸಿರ್ತಾಳೆ, ಅವಳೇ ಅದನ್ನೇ ಹೇಳ್ತದೆ ಹೂ ಐ ಮೆಟ್ ಇಸ್ ಎ ರಿಲೇಟಿವ್ ಕ್ಲಾಸ್ ಅಂತ